ರಾಜೇಶ್ವರಿ ಕಿಚನ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಹಾಗಲಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ. ನೋಡಿರಿ, ಬೆಲ್ಲ, ಎಣ್ಣೆ, ಖಾರದ ಪುಡಿ, ಗುರೆಳ್ಳು ಪುಡಿ, ಶೇಂಗಾ ಪುಡಿ, ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಹಾಗಲಕಾಯಿ, ಹುಣಸೆಹಣ್ಣು ರಸ ರೀ ಇದು. ನೋಡಿರಿ, ಒಂದು ಕಡೆಗೆ ಕಾಯಕ್ಬಿಟ್ಟಿನಿ ನೋಡಿರಿ. ಆ ಕಡೆಗೆ ಒಳಗೆ ಹೆಚ್ಚಿದು ಹಾಗಲಕಾಯಿ, ಅದ್ರೊಳಗಿನ ಬೀಜ ಎಲ್ಲ ತೊಕ್ಕೋಬೇಕ್ರಿ. ಅದು ತೊಕ್ಕೊಂಡು ಒಂದು ಹಾಕಿ ನೋಡಿರಿ ಕಡೆಗೆ ಒಳಗೆ. ಅದಕ್ಕೆ ಎಣ್ಣೆ ಹಾಕೋಬೇಕ್ರಿ. ನೋಡಿರಿ, ಎಣ್ಣೆ 2-3 ಸ್ಪೂನ್ ಎಣ್ಣೆ ಹಾಕೋರಿ. ಹಾಕ್ಕೊಂಡು ಅವು ಸ್ವಲ್ಪ ಹಸಿ ಹೋಗೋವರೆಗೂ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಚೆಂದಾಗ ಅವನು. ನೋಡಿರಿ, ಇದೇ ಥರ ಗ್ಯಾಸ್ ಲೋ ಫ್ಲೇಮ್ ಇಟ್ಟು ಹುರ್ಕೋರಿ ಅವನು. ನೋಡಿರಿ, ಇದೇ ಥರ ಸ್ವಲ್ಪ ಕಪ್ಪಾಗಂಗೆ ಹುರ್ಕೋಬೇಕು ಹಾಗಲಕಾಯಿ. ಅಂದ್ರೆ ಕೈ ಅನ್ನೋದು ಭಾಳ ಬರೋದಿಲ್ಲ, ಜಾಸ್ತಿ ಇರೋದಿಲ್ಲ ಕೈಗೆ. ಅದಕ್ಕೆ ಎಷ್ಟು ಹುರ್ಕೋತೀರಿ ಅಷ್ಟು ಚಲೋ ಅಂತ. ನೋಡಿರಿ, ಇದೇ ಥರ ಮೆತ್ತಗಾಗಬೇಕು ಅವು. ಬೇಕಂದ್ರೆ ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪು ಉದಿಸ್ಕೊಂಡು ಹುರ್ಕೋರಿ. ಮತ್ತು ಜಲ್ದಿ ಮೆತ್ತಗಾಕವು. ನೋಡಿರಿ, ಹುರಿದಿವಲ್ಲ ಹೆಚ್ಚಿಟ್ಕೊಂಡಿದ್ದೀವಿ, ಅದು ಪ್ಲೇಟಿಗೆ ತೊಗೊತೀವಿ. ನೋಡಿರಿ, ಇವನ್ನ ನೋಡಿರಿ ತೊಗೊಂಡು ಅದಕ್ಕೆ ಕಡಾಯಿ ಒಳಗೆ ಪಲ್ಯ ಮಾಡ್ಕೊಂಡ್ರಿ ಈಗ. ನೋಡಿರಿ, ಇನ್ನೊಂದು 2-3 ಸ್ಪೂನ್ ಎಣ್ಣೆ ಹಾಕಿವಿ. ಹುರ್ಕೊಂಡು ಇಷ್ಟು ಹಾಕಿರ್ತೀವಿ. ಇದಕ್ಕೊಂದು ಸ್ವಲ್ಪ ನೋಡಿ ಹಾಕೋರಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಿ ಪಲ್ಯ ಎಷ್ಟು ಬರ್ತಾರೆ. ಇದಕ್ಕೆ ನಾನು 2 ಗಡ್ಡೆ ಬೆಳ್ಳುಳ್ಳಿ ಹಾಕಿ, ನೀವು ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ನೋಡಿರಿ, ಬೆಳ್ಳುಳ್ಳಿ ಸ್ವಲ್ಪ ಐದು, ಕರಿಬೇವು, ಕೊತ್ತಂಬರಿ ಹಾಕಿ ನೋಡಿರಿ. ನೋಡಿರಿ, ಹುರಿದಿಟ್ಟಿದ್ದು ಹಾಗಲಕಾಯಿ ಇದ್ರಾಗ ಬೆಳ್ಳುಳ್ಳಿಗೆ ಹಾಕೊಂಡ್ರಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಕೆಳಗೆ ಮಾಡ್ಕೋಬೇಕು, ಕಸ್ಕೋಬೇಕು. ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ. ನೋಡಿರಿ, ಇದೇ ಥರ ಮಿಕ್ಸ್ ಮಾಡ್ಕೋರಿ. ನಾನು ಸ್ವಲ್ಪ ಚೆಂದ ಹುರ್ಕೋರಿ. ಇದು ಹುಣಸೆ ರಸ ಹಾಕ್ತೀನಿ ನೋಡಿರಿ. ಇದಕ್ಕೆ ಟೊಮೆಟೊ ಹಾಕಬಾರ್ದ್ರೆ ಹುಣಸೆ ರಸನ ಹಾಕಬೇಕು, ಅಂದರೆ ಪಲ್ಯ ಟೇಸ್ಟ್ ಬರ್ತಿದ್ದು. ನೋಡಿರಿ, ನಾನು ಹುಣಸೆ ರಸ ಹಾಕಿನಿ. ಇದು ಬೆಲ್ಲ ಹಾಕಿಂದ್ರೆ ಸಕ್ಕರೆ ಹಾಕಕ್ಕೆ ಹೋಗ್ಬೇಡ್ರಿ. ಇವತ್ತು ಬೆಲ್ಲನ ಹಾಕಿರಿ, ಅಂದ್ರೆ ಹುಣಸೆ ಹಣ್ಣು ಕೂಡ ಬರಾಬರಿ ಆಗುತ್ತೆ. ನೋಡಿರಿ, ಇದು ಗುರೆಳ್ಳು ಪುಡಿ ರೀ. ಇದು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರು. ಒಂದು 2-3 ಸ್ಪೂನ್ ಅಷ್ಟು ಹಾಕಿ ನಾನು. ಖಾರದ ಪುಡಿ, ಖಾರ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ನಾನು 2 ಸ್ಪೂನ್ ಹಾಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾದ ಪುಡಿ ರೀ. ಇದು ಶೇಂಗಾ ಪೌಡ್ರ್ ಮಾಡಿ ಹಾಕೊಂಡು ನೋಡ್ರಿ. ಇದಕ್ಕೆ 2 ಹಾಕ್ಬೇಕ್ರಿ ಮಿಕ್ಸ್. ಖಾರ ಪುಡಿ, ಶೇಂಗಾ ಪುಡಿ ಹಾಕಿದ್ರೆ ಮಸ್ತ್ ಆಗುತ್ತೆ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೋರಿ. ಹಾಕ್ಕೊಂಡು ಮೊದಲ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಈ ಹುಣಸೆ ರಸ ಹಾಕಿರ್ತೀವಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೋರಿ. ಫಸ್ಟಿಗೆ ಅದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೇ ಥರ ಕಲ್ಸ್ಕೊ ಎಲ್ಲ ಮಿಕ್ಸ್ ಆಗ್ಬೇಕು. ಉಪ್ಪು ಖಾರ ಎಲ್ಲ ಕಲಿಬೇಕದು. ನೋಡಿರಿ, ಮಿಕ್ಸ್ ಆದ್ಮ್ಯಾಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕ್ರಿ. ಅಂದ್ರೆ ಅದು ಕುದಿಬೇಕಲ್ಲ ಪಲ್ಯ. ನೀರು ಹಾಕ್ಲಾರ ಇಷ್ಟ ಐತೆ. ನೀರು ಹಾಕ್ತೀನಿ ಈಗ. ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಅವು ಹಾಗಲಕಾಯಿ ನೋಡಿರಿ ಸ್ವಲ್ಪ ಇಷ್ಟೇ ಇನ್ನು ಹಾಕಿ ನೋಡಿರಿ. ಇಷ್ಟು ನೀರು ಹಾಕಿ, ಜಾಸ್ತಿ ಏನು ಹಾಕಬೇಡ್ರಿ. ಇಷ್ಟು ನೀರು ಹಾಕ್ಸ್ಕೊಂಡು ಒಂದು ಕುದಿಯಷ್ಟು ಕುದಿಬೇಕ್ರಿ. ಅದು ಹಾಗಲಕಾಯಿ ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅಂದ್ರೆ ಪಲ್ಯ ಮಸ್ತ್ ಆಗುತ್ತೆ ರೀ ಇದು. ನೋಡಿರಿ, ಇದೇ ಥರ ಮಿಕ್ಸ್ ಮಾಡ್ಕೊತ ಇರ್ರಿ 10 ನಿಮಿಷ. ಅದಕ್ಕೊಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ ಕುದಿಲಿ. ಕುದ್ಮ್ಯಾಗ ಪಲ್ಯ ಮಸ್ತ್ ಆಗುತ್ತೆ ನೋಡಿ. ಹಾಗಲಕಾಯಿ ಬಿಸಿ ರೊಟ್ಟಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಾಯ್.